ಬಾರೆ ಪರಕ ಹಂಗೆ ಮಾತಾಡ್ಕೊಂತ ಕುಂತಿದ್ವಿ. ಯಾಕೆ ಭಾಳ ದಿನ ಆಯ್ತು ಬರಲಿಲ್ಲ ಮನೆ ಕಡೆಗೆ? ಏನಿಲ್ಲವ, ಅದೇ ನನ್ನ ಮಗುಗೆ ಹೇಳಿ ನೋಡಕತ್ತಿದ್ವಿ ಮದುವೆನಾರ ಮಾಡೋಣ ಅಂತಂದು. ಆ ಕಡೆಗೆ ಒಂಚೂರು ಓಡಾಡ್ಕೊಂತ ಇದ್ನೆಲ್ಲ, ಹಂಗೆ ನಮ್ಮ ಮಗು ಹುಷಾರಿರ್ಲಿಲ್ಲ, ನಾವು ಬಂದಿದ್ದೆ ಊರಿಗೆ, ಹಂಗಾಗಿ ಈ ಕಡೆ ಬರಲಿಲ್ಲ ನೋಡು. ಹೌದೇನ? ಹೆಂಗದಾಳ ನಿಮ್ಮವ್ವ? ಆರಾಮದಾಳ? ಏನಾಗಿತ್ತಂತೆ? ಅದೇ ಶಾರದಕ್ಕ, ಇನ್ನೇನೈತೆ ವಯಸ್ಸಾದ್ಮೇಲೆ ಮಂಡಿ ನೋವು, ಕಾಲು ನೋವು, ಸೊಂಟ ನೋವು, ಎದ್ದಳಕ್ಕಾಗಲ್ಲ, ಕುತ್ಕೊಳಕ್ಕಾಗೋದಲ್ಲ, ಇವೇ ಅಲ್ಲ ಇದ್ದವೇ ವಯಸ್ಸಾದ್ಮೇಲೆ. ಇನ್ನೇನೈತವ? ಹಾಸ್ಪಿಟ್ಲಿಗಾರ ಹೋಗ್ಬರನ್ ಬಾ ಅಂತ ಅಂದರೆ ಅದಕ್ಕೂ ಬರೋವಲ್ಲು. ನಾನು ಅವೆಲ್ಲ ನುಂಗೋದಿಲ್ಲವ, ಆ ಗುಳಿಗೆ ಎಲ್ಲ ಒಂದರ ಇದ್ರ ತನಕ ಕೊಟ್ಬಿಡ್ತಾರೆ, ನನಗೆ ಅವನು ನುಂಗಕ್ಕಾಗತ್ತಾ? ಹಂಗೆ ಹಿಂಗೆ ಅಂತ ಮಾತಾಡ್ತಾಳವ. ಏನು ಮಾಡೋದು? ನಮ್ಮ ಅಣ್ಣ ಅತ್ತಿಯಮ್ಮನು ಹೇಳ್ತಾರೆ, ಎಷ್ಟು ಅಂತ ಹೇಳ್ತಾರೆ ಅವರು. ಹೌದಾ? ಏನವ, ವಯಸ್ಸಾದಾರ ಹಂಗೆ ಕಣೆ, ಮಾತು ಕೇಳೋದಿಲ್ಲ, ಸಣ್ಣ ನೋಡ್ರಾಡ್ದಂಗೆ ಆಡ್ತಾವೆ. ಅಲ್ಲೇ ಇದ್ಲ ಮ್ಯಾಕಾರ ಬಾ ಕುತ್ಕ, ನೀನು ಕೆಳಗೆ ಕುತ್ಕೊಂಡ್ಬಿಟ್ಟಲ್ಲ. ಅವ್ವ ನೆನ್ಸ್ಕೊಂಡಲ್ಲ ಹುಡುಗಿ ನಿನಗೆ, ನನ್ನ ಮಗಳು ಒಂದು ಫೋನ್ ಹಚ್ಚಿಲ್ಲ ಏನಿಲ್ಲ ಅಂತಂದು. ಅಯ್ಯೋ ದೇವ್ರೇ, ಆರಾಮದಿಯೇನವ? ಹೂನವ, ನಾನು ಆರಾಮದೇನಿ. ಯಾಕೆ ಹುಡುಗಿ ಒಬ್ಬಕ್ಕೆ ಬಂದಿದೀಯಾ? ನಿನ್ನ ಗಂಡ ಬರಲಿಲ್ಲ ಮತ್ತೆ? ಅದು ಬೇರೆ ಈ ಸಂಜೆ ಟೈಮ್ನೇ ಬಂದಿದೀಯಾ? ಪವಿತ್ರ, ಯಾಕವ ಮಕ್ಕ ಒಂಥರ ಮಾಡ್ಕೊಂಡಿದೀಯ, ಏನತ್ತವ? ಚಿಕ್ಕಮ್ಮ, ಅದು ಅದು ಶಾರದಕ್ಕ, ಫಸ್ಟು ಒಳಗೆ ಕರ್ಕೊಂಡು ಹೋಗವ. ಇಲ್ಲೇ ನಿಂತು ಮಾತಾಡೋದು ಚಲೋ ಅಲ್ಲದು, ಒಳಗೆ ಕರ್ಕೊಂಡು ಹೋಗಿ ಮಾತಾಡಂತ ನಡಿ. ಬಾ ಪವಿತ್ರ, ಬಾ ಒಳಗೆ ಹೋಗೋಣ ಬಾ. ಜಾನಕಿ, ಏನವ ಅಪರೂಪಕ್ಕೆ ನಮ್ಮನೆ ಕಡೆಗೆ ಬಂದ್ಬಿಟ್ಟಿಯಾ? ಹಂಗೇನಿಲ್ರಿ ಅತ್ತಾರ, ಹಂಗೆ ನಮ್ಮ ಅವನು ಇಲ್ಲೇ ಅದಾಳೆ ಅಂತ ಗೊತ್ತಾತ, ಅದಕ್ಕೆ ಬಂದೆ. ಓ ಹಂಗಾರೆ ನಿಮ್ಮ ಅವ್ವ ಅದಾಳೆ ಅಂತ ಬಂದೆ? ಅತ್ತೆ ಮಾತಾಡಿಸ್ಬೇಕು ಅಂತ ಏನು ಬಂದಿಲ್ಲ ತಗ ಹಂಗಾರೆ ನೀನು? ಇಲ್ರಿ ಅತ್ತಾರ, ನಿಮ್ಮ ಹತ್ರನೂ ಮಾತಾಡ್ಬೇಕು ಅಂತಾನೆ ಬಂದದ್ದು. ಯಾಕೆ ಜಾನಕಿ, ಏನಾತೆ? ಯಾಕೆ ಮಕ್ಕ ಗಂಟಿಕೆ ಬಂದಿದೆಯಲ್ಲ, ಏನಾತು? ಯಾಕವ್ವ, ನಿಮ್ಮ ಅತ್ತೆನಾರ ಅಂದ್ಗಿನ್ಲ? ಅವ್ವ, ನನಗೆ ಆ ಮನೆಯಾಗ ಇರಕ್ಕೆ ಇಷ್ಟ ಆಗವಲ್ ನೋಡವ್ವ. ಏನು ಬೋಳಕತ್ತೀಯೇ? ಏನು ಇಷ್ಟ ಆಗವಲ್ದು? ಬಾಯಿ ಬಿಟ್ಟಾರ ನೆಟ್ಟ ಹೇಳೋದನ್ನ. ಅಲ್ಲವ, ಮನೆಯಾಗ ನನಗೆ ಒಂಚೂರು ಮಾತಾಡೋಕ್ಕೂ ಒಂದು ಇದು, ನನ್ನ ಅಭಿಪ್ರಾಯ ಹೇಳೋಕ್ಕೂ ಒಂದು ಏನು ಇದು ಬಿಟ್ಕೊಡೋದೇ ಇಲ್ಲವ. ಎಲ್ಲರೂ ಹಂಗೆ ನನ್ನ ಮೇಲೆ ಬಂದು ಬೈತಾರೆ, ಹಂಗೆ ಮುಟ್ಟಿತ್ಕೊ ಬೈತಾರೆ. ನಂದೇನು ತಪ್ಪಿಲ್ಲ ಅಂದ್ರೂ ಬೈತಾರೆ. ನಾನೇನು ಒಂಚೂರು ಬಿಟ್ಟು ಪಿಸ್ಕನ್ನಂಗಿಲ್ಲ ನೋಡು. ಹಂಗೆ ಎಲ್ಲರ ಮೈ ಮೇಲೆ ಹಂಗೆ ನಾಯಿಗಳು ಬಂದಂಗೆ ಬಂದುಬಿಡ್ತಾರೆ. ಹಂಗೆ ನನಗಂತೂ ಸಾಕಾಗಿ ಹೋಗ್ಬಿಟ್ಟತ್ತವ. ಹಂಗೆ ಆ ಮನೆಯಾಗೆ ಎಲ್ಲರೂ ಒಂದು, ನಾನು ಒಬ್ಬಕ್ಕೆ ಒಂದು, ಹಂಗಾಗ್ಬಿಟ್ಟತ್ತೀಗ. ಯಾಕವ, ಏನಾತೆ ಹುಡುಗಿ? ಕರೆಕ್ಟಾಗಿ ಹೇಳು. ಅಲ್ರಿ ಅತ್ತಾರ, ನೀವು ಮದುವೆ ಬಂದಾಗ ಎಲ್ಲ ನಮ್ಮ ಅತ್ತೆನೇ ಮಾಡ್ತಿದ್ಲ, ನೀವೇನು ಮಾಡ್ತಿರ್ಲಿಲ್ಲ. ಇಟ್ಟಿತ್ಕೊ ಎಲ್ಲದಕ್ಕೂ ನನಗೆ ಸುಮ್ಮನೆ ಮಾತಾಡ್ತಾಳೆ. ನಾನು ಹಂಗೆ ಮಾಡಿದ್ದೆ, ಹಿಂಗೆ ಮಾಡಿದ್ದೆ, ನಾನು ಮನೆ ಬಂದ ಹಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದೆ, ಹಿಂಗೆ ಹೋಗಿದ್ದೆ ಅಂತ ನನಗೆ ಬುದ್ಧಿವಾದ ಹೇಳ್ತಾಳಲ್ಲ ನಮ್ಮ ಅತ್ತೆ. ಹಂಗೆ ಇದ್ಲಾಕಿ. ಅಯ್ಯೋ ದೇವ್ರೆ, ಅದೊಂದು ದೊಡ್ಡ ಕತೆ ಬಿಡವ, ಅದನ್ನೇನು ಕೇಳ್ತೀಯ? ಆಕೆ ಎಲ್ಲ ಹಂಗಿದ್ಲು, ನಾನೇ ಅನುಸರಿಸ್ಕೊಂಡು ಹೋಗಿದ್ದಾನೆ ಆಕೆ ಕುಟಾಗೆ. ದೊಡ್ಡ ಯಜಮಾಂತಿ ಥರ ಹಂಗೆ ಎಲ್ಲದನ್ನು ಬಾಯಿ ಮಾತನಾಗ ಆಟ ಹೇಳಾಳಕ್ಕಿ, ಎಲ್ಲದನ್ನು ಬಗ್ಗಿ ಮಾಡಾಳ. ನಾನು ಆಕಿದೆ ಹೆಂಗೆ ಕಟ್ಗೆದು ಏನು ಮಾಡ್ತಿತ್ತಕ, ಈಗ ಬುದ್ಧಿವಾದ ಹೇಳಕ್ಕೆ ಬಂದರೆ ಯಾಕೆ ಬಂದಿತ್ತು? ಮತ್ತು ನನ್ನ ಇದ್ರಿಗೆ ನಾನು ಹಂಗೆ ಮಾಡ್ತಿದ್ದೆ, ಹಿಂಗೆ ಮಾಡ್ತಿದ್ದೆ ಅಂತಂದು ಅವರೇ ಕೊಚ್ಕೆ ಅಂತಾರೆ. ನನಗಂತೂ ಸಾಕಾಗಿ ಹೋಗ್ಬಿಟ್ಟತ್ ಕಣವ. ಹಂಗೆ ನನಗೆ ನೀನು ಇರಬೇಕು, ಈ ಮನೆ ಮಾನ ಮರ್ಯಾದೆಲ್ಲ ಉಳಿಸ್ಬೇಕು, ಬೇರೆ ರಂಗಲ್ಲ, ಹಿಂಗೆ ಹಿಂಗೆ ಅಂತಂದು ಸುಮ್ಮ ಬೈತಾರೆ ಕಣವ. ಇಟ್ಟಿತ್ಕೊ ಆಕಿಗೆ ಯಾಕೋ ತಿಂದಿದ್ದು ಕೊಬ್ಬು ಜಾಸ್ತಿ ಆಗಿರಂಗೆ ಕಾಣ್ತತಿ. ಏನು ಬಡ್ಡಿ ಮಾಡಿ ಇಡ್ತೀಯಲ್ಲ ನೀನು. ತಿಂದು ಊದ್ಕೊಂಡು ಇನ್ನೊಂದಿಟ್ಟು ಮೈ ಕೊಬ್ಬೇರ್ಬಿಟ್ಟ ತಂಗೆಯ, ಅದಕ್ಕೆ ಹಂಗೆ ಆಡ್ತದಾಳೆ ಆಕಿ. ನೀನು ಹೇಳ್ಬೇಕು ಆಕಿಗೆ, ನನಗೆ ಗೊತ್ತಾಯ್ತು ಸುಮ್ಮನಿರಿ ಹತ್ತಾರ, ನನಗೆ ಬಂದಂಗೆ ಮಾಡ್ಕೊಂಡು ಹೋಗ್ತೀನಿ ಅಂತಂದು ನೀನು ಯಾಕೆ ಅನ್ಸ್ಕೊಂತೀಯ ಹುಚ್ಚಮೂಳಿ? ಹೂನವ, ಮೈ ಮೇಲೆ ಬಿಟ್ಕೋಬಾರ್ದು ನೋಡು. ಅಲ್ಲಲ್ಲೇ ಕಟ್ಟಗ ಅಂದರೆ ಅದೇನೋ ಅಂತಾರಲ್ಲ, ಕಟ್ಟಗಂದದ್ದು ಕಟ್ಟಣಿ ಮೇಲೆ ಅಂತಂದು ಏನೋ ಗಾದೆ ಐತಲ್ಲ, ಹಂಗೆ ಸುಮ್ಮ ಕುತ್ಕೊಂತಾರೆ ಅವಾಗ ಮುದ್ರಿಕೆಂದು ಬಾಲವ. ನೀನು ಮೈ ಮೇಲೆ ಬಿಟ್ಕೊಂಡೆ ಅಂತಂದರೆ ಮೈ ಮೇಲೆ ಬಿದ್ದು ದರ್ಪ ದೌರ್ಜನ್ಯ ತೋರ್ಸಕ್ಕೆ ಬರ್ತಾರೆ ನೋಡು. ನೀನು ಬಿಟ್ಟದ್ದು ನೋಡವ, ನಾನು ಹೇಳೋದೇನೆ ಹೇಳನಿ. ನಾ ಏನು ಕಮ್ಮಿ ಹುರಿದಿಲ್ಲ ಆಕಿ ಕಾಲ್ದಾಗೆ, ಆಕಿನ ಹತ್ತಾಗಿದ್ಲು, ನಾನೇ ಸೊಸೆ ಆಗಿದ್ದೆ ನೋಡು. ಹಂಗೆ ಮಾಡ್ಯಾಕಿ ಮನೆಯಾಗೆ. ನಮ್ಮ ಅತ್ತೆ ಏನು ಹೇಳ್ತಿದ್ದಲ್ಲ, ಆಕೆ ಹೆಂಗೆ ಹೇಳ್ತಾಳೆ ಹಂಗೆ ಮಾಡ್ಕೊಂಡು ಹೋಗವ ಅಂತ ಅನ್ನೋಳು. ನನಗಂತೂ ಏಟತ್ತಿಗೆ ನಾನು ಬೇರೆ ಮನೆ ಮಾಡ್ಕೊಂಡು ಜೀವನ ಮಾಡ್ತೀನೋ ಸಂಸಾರ ಮಾಡ್ತೀನೋ ಅನ್ನಂಗೆ ಆಗ್ಬಿಟ್ಟತ್ ನೋಡು. ಹಂಗೆ ಮಾಡಳು, ಅಷ್ಟಿಷ್ಟು ಉರ್ಸ್ಕೊಂಡು ತಿಂದಿಲ್ಲ ನನ್ನ. ಹೌದಾ?
ಮತ್ತೆ ಈಗ ಸಾಚತರ ನಮ್ಮ ಅತ್ತೆಗೆ ನಾನು ಹಂಗೆ ಮಾಡಿದ್ದೆ ಹಿಂಗೆ ಮಾಡಿದ್ದೆ ಅಂತಂದು ಹೇಳ್ತಾಳೆ ಮತ್ತೆ. ಅಯ್ಯೋ ಇಷ್ಟೆಲ್ಲ ಮಾಡಿದಾಳೆ ಹಂಗಾರೆ. ಹೌದು ಬಿಡು ಹಂಗಾರೆ. ಅದೇ ಹೇಳ್ತಾರಲ್ಲ ಅತ್ತಿಗೊಂದು ಕಾಲ ಸೊಸಿಗೊಂದು ಕಾಲ ಅಂತಂದು. ಈಗ ನಾನು ಸೊಸೆ ಆಗಿದ್ದೀನಿ, ಈಗ ಅವ್ರ ಅತ್ತೆ ಅಲ್ಲ ಮತ್ತೆ ನನ್ನ ಮೇಲೆ ದರ್ಪ ತೋರಿಸ್ತಾರೆ ಮತ್ತೆ. ಯಜಮಾನಿಕೆ ಮಾಡ್ಬೇಕಲ್ಲ ಮತ್ತೆ. ಈಗ ಬಂದು ದಾರಿಗೆ ಅದೇ ಹೇಳೋದು, ಅತ್ತಿಗೊಂದು ಕಾಲ ಸೊಸಿಗೊಂದು ಕಾಲ ಅಂತಂದು. ಈಗ ಅತ್ತಿ ಕಾಲ ಮುಗೀತು, ಈಗ ಸೊಸೆ ಕಾಲ. ನೀ ನಮ್ಮನೆ ಸೊಸೆ. ಈಗ ನಿನ್ನ ಎಲ್ಲದನ್ನು ಕಂಟ್ರೋಲಿಗೆ ತಗೋಬೇಕು. ನಿನ್ನ ಕೈಯಲ್ಲಿ ಹಿಡ್ಕೊಂಡು ಎಲ್ಲಾರನ್ನೂ ಬುಗುರಿಯಂಗೆ ಆಡಿಸ್ಬೇಕು ನೀನು, ಒಬ್ಬೊಬ್ರು. ಗೊತ್ತೈತಿ ಏನು? ಎಲ್ಲರೂ ನಿನ್ನ ಮಾತು ಕೇಳಬೇಕು, ಹಂಗೆ ಕೈ ವಶ ಮಾಡ್ಕೋಬೇಕು ನೀನು ಅವ್ರನ್ನ. ಅವ್ರಂತಾನೆ ಹೋಗಿ ಅವ್ರಂಗೆ ಕೇಳ್ಕೊಂಡು ಅವರಿಗೆ ಬಗಣಿಗೂಟ ಬಡಿಯೋದು ಅಂತಾರಲ್ಲ, ಹಂಗೆ ಮಾಡಿದ್ರೇ ಈಗಿನ ಕಾಲದಾಗ ಬದುಕಕ್ಕೆ ಸಾಧ್ಯ ನೋಡು. ಇಲ್ಲಾಂದ್ರೆ ನಿನ್ನೆ ಹುರಿದು ಮುಕ್ಕಿ ಇದು ಮಾಡಿಬಿಡ್ತಾರೆ ಹಂಗೆ. ನಿನ್ನ ಹುಷಾರಾಗೆ ನೀನು ಇರೋದು ಕಲಿ. ಥೋ ಎಂಥ ಹೊಲ್ಸು ಹೆಣ್ಮಕ್ಳಪ್ಪ ಇವರು. ಹೆಂಗೆ ಹೇಳ್ಕೊಡ್ತಾರಲ್ಲ ಮನೆಗೆ ಬಂದು ಮಗಳಿಗೆ. ಅಯ್ಯೋ ದೇವ್ರೆ, ಮನೆ ಮುರಿಯ ಅಂತದೇ ಮಾತುಗಳನ್ನ ಹೇಳ್ಕೊಡ್ತಾರೆ. ನಾನು ಆಗಲಿಂದ ನೋಡಕತ್ತೀನಿ, ಉದ್ಧಾರ ಆಗಂತವ ಏನು ಹೇಳ್ಕೊಡಂಗಿಲ್ಲ. ಒಂದ್ಕೆಂದು ಹೋಗ್ಬೇಕವ, ಹಂಗೆ ಮಾಡಬಾರ್ದು ಅತ್ತೆ, ಹಂಗೆ ಹಿಂಗೆ ಅಂತ ಏನು ಹೇಳ್ಕೊಡಂಗಿಲ್ಲ. ಏನು ಹಂಗೆ ದೂರ ಮಾಡೋದೇ ಹೇಳ್ಕೊಡ್ತಿದ್ದಾರೆ. ಇಂಥರ ಮನೆಯಾಗ ಒಬ್ಬೊಬ್ರು ಇದ್ಬಿಟ್ರೆ ಸಂಸಾರಗಳು ಉದ್ಧಾರ ಆದಂಗೆ. ಹೋಗ್ಲಿ ಬಿಡೆ ರೇಣಕ, ನೀನು ಹೇಳೋ ಮಾತುಗಳನ್ನ ಹೇಳ್ಬೇಕವ. ನೀನು ತೀರಾ ಏನೇನೋ ಹೇಳಕತ್ತೀಯ, ಅವಡಿ ಹೆದರಿಕೆಂದ ಹೋಗೈತೆ ನೋಡಲ್ಲಿ. ಹಂಗಲ್ಲೇ ಸರೋಜಿ, ಯಾಕೆನು ಸಾಮಾನ್ಯದಕ್ಕೆ ಅಲ್ಲ. ನಾನು ನೋಡಿದನವ ಬಂದಾಗಿಂದ ಹಂಗೆ ಉರ್ಸ್ಕೊಂತಂದಿಲ್ಲ ಸುಸ್ಲಿಯ. ನಾನೇನು ಕಂಡಲ್ಲೇನು ಕಣ್ಣಾರಯ್ಯ. ಕಂಡು ನನ್ನ ಮಗಳನ್ನ ಆಮನಿಗೆ ಮದುವೆ ಮಾಡ್ಕೊಡ್ತಿದ್ನ. ಈ ಹುಚ್ಚಮೋಳಿ ಹೋಗಿ ಇಷ್ಟಪಟ್ಟು ಮದುವೆ ಆಗೈತಿ. ಈಗ ಅವ್ನು ಬಸ್ತತಿ ಏನು ಮಾಡಕ್ಕ ಕತೆ ಹೇಳು. ಈಗ ಆಗೈತಿ ಹೋಗೈತಿ, ಮತ್ತೆ ಅದನ್ನು ಹೇಳ್ತೀಯಲ್ಲವ ನೀನು. ಮುಂದಕ್ಕೆ ಏನು ಮಾಡ್ಬೇಕು ಅದನ್ನು ಹೇಳಂಗಿಲ್ಲ ನೀನು. ಮುಂದಕ್ಕೆ ಏನಾಯ್ತವ? ಅದೇ ನಿಮ್ಮವ್ವ ನಾನು ಇಟ್ಟು ತನಕ ಹೇಳಿದ್ವಲ್ಲ, ಹಂಗೆ ಮಾಡೋದು ಕಲಿ ಫಸ್ಟ್. ನಿನ್ನ ಹಿಡ್ತದಾಗ ನೀನಿರು, ಎಲ್ಲಾರನ್ನೂ ನಿನ್ನ ಕೈವಶ ಮಾಡ್ಕೆ. ನೀನು ಹೇಳ್ದಂಗೆ ಕೇಳ್ಬೇಕು, ಹಂಗೆ ಮಾಡ್ಕೋಬೇಕು ನೋಡಿ ನೀನು. ಇಲ್ಲ ಅಂತಂದರೆ ನಿನ್ನೆ ಮನೆ ಬಿಟ್ಟು ಓಡಿಸ್ತಾರೆ ಇನ್ನು ಸ್ವಲ್ಪ ದಿನಕ್ಕೆ. ಅಯ್ಯೋ ಇಲ್ರಿ ಅತ್ತರ, ಹಾಗೆ ಮಾಡ್ತಾನೆ. ನೀವು ಹೇಳ್ದಂಗೆ ಮಾಡ್ತೇನೆ. ನನಗೂ ಸಾಕಾಗೋಗ್ಬಿಟ್ಟತ್ರಿ. ಇಟ್ಟಿತ್ಕೊಂಡ್ಬಿಟ್ಟು ಸಣ್ಣ ಹುಡ್ರಿಗೆ ಬೈದಂಗೆ ಬೈತಾರೆ ಹಂಗೆಯ. ನಾನೇ ನಮ್ಮ ಮನೆ ಸೊಸೆ ಅನ್ನೋದೇ ಮರ್ತು ಬಿಡ್ತಾರೆ ಹಂಗೆಯ. ವಿಮಲಾ, ನಾನು 2 ದಿನ ಮನೆ ಬರೋದಿಲ್ಲ. ಕೆಲಸದ ಮೇಲೆ ನಾನು ಹುಬ್ಳಿಗೆ ಹೋಗಕತ್ತೀನಿ. ಆಮೇಲೆ ತರಕಾರಿ ಮಂಡಿಗೆ ಹೋಗ್ಬೇಕು, ತರಕಾರಿ ಎಲ್ಲ ಹಾಕ್ಯಂದು. ಹಂಗಾಗಿ ಒಂದು 2 ದಿನ ಮನೆ ಬರೋಕ್ಕಾಗೋದಿಲ್ಲ. ಹುಷಾರಾಗಿರ್ಬೇಕು ನೋಡು. ಮತ್ತೆ ನಾನು ಏನೇನಾರ ಕೇಳಿದೆ ಅಂತಂದರೆ ಮತ್ತೆ ನಾನು ಸುಮ್ಮನಿರೋದಿಲ್ಲ ಬಂದಮೇಲೆ. ನೀನು ಇಡ್ತದಾಗ ನೀನು ಇದ್ಕೊಂಡು ಮನೆ ಬಿಟ್ಟು ಎಲ್ಲೂ ಹೊರಗೆ ಹೋಗಂಗಿಲ್ಲ ನೋಡು. ಹೌದಾ ಕರೆನಾ? 2 ದಿನ ಮನೆ ಬರೋದಿಲ್ಲ ನೀವು? ಹಾಂ 2 ದಿನ ಬರೋದಿಲ್ಲ. ಏನು ಭಾರಿ ಖುಷಿ ಪಡಕತ್ತೀಯಲ್ಲ, ಯಾಕೆ? ಏನು ಸಮಾಚಾರ? ಹಂಗಲ್ರಿ, ನಿಮ್ಮನ್ನು 2 ದಿನ ಗಟ್ಲೆ ನಾನು ಹೆಂಗ್ರಿ ಬಿಟ್ಟಿರಲಿ, ಅದಕ್ಕೆ ಹೇಳಿದ್ನಪ್ಪ. ಒಬ್ಳಿಗೆ ಇರೋಕ್ಕಾಗಲ್ರಿ ಮನೆಯಾಗೆ, ಬೇಜಾರಾಕತಿ. ಅಯ್ಯೋ ನನ್ನ ಚಿನ್ನ, ನನಗೂ ಎಲ್ಲಿ ಬಿಟ್ಟಿರಕತ್ತೆ ಹೇಳು. ಆದ್ರೂ ಕೆಲಸದ ಮೇಲೆ ಹೋಗಲೇಬೇಕಲ್ಲ, ಏನು ಮಾಡೋಕ್ಕೈತೆ. ಮತ್ತು ಗೌಡ್ರು ಇದು ಮಾಡ್ತಾರೆ. ಹಂಗಾಗಿ ಒಂದು ಕೆಲಸ ಮಾಡ್ತೀನಿ, ಅಲ್ಲಿಂದ ಬಂದಮೇಲೆ ಒಂದಿನ ರಜೆ ಕೇಳಿ ಎಲ್ಲರೂ ಹೊರಗೆ ಹೋಗ್ಬರೋಣಂತ ಇಬ್ಬರು, ಆಯಿತಾ? ಹೌದಾ, ಹೊರ ಕರ್ಕೊಂಡು ಹೋಗ್ತೀರಾ? ಹ್ಞೂ ರೀ, ನನಗೂ ಮನೆಗೆ ಇದ್ದು ಬೇಜಾರಾಗೋಗ್ಬಿಟ್ಟೈತಿ. ಹೋಗ್ಬರೋಣಂತಂಗಾರೆ. ನೀವು ಗಾರ್ಡನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ರಿ. ಸರಿ ಆಯಿತು. ಏನಾರ ತರಕ ನಿನಗೆ? ಇಲ್ಲ ಏನು ಬೇಡ. ಮೊನ್ನೆ ಪ್ಯಾಟಿಗೆ ಹೋಗಿದ್ವಲ್ಲ, ಎಲ್ಲ ತಗೊಂಬಂದವಲ್ಲ, ಎಲ್ಲ ಐತಿ, ಏನು ಬೇಡ. ನೀವು ಹೋಗಿ ಬರ್ರಿ. ಏನು ಇವತ್ತು ಹೋಗ್ತೀರಾ ನಾಳೆ ಹೋಗ್ತೀರಾ? ಇಲ್ಲ, ಈಗಲೇ ಹೋಗ್ಬೇಕು. ನಾನು ಅವ್ರ ಮನೆ ತಕ್ಕ ಹೋಗಿ ಬೀಗ ಇಸ್ಕೊಂಡು ಗಾಡಿದ ಅಲ್ಲಿಂದ ಹಂಗೆ ಹೋಗ್ಕನಿ. ಅದಕ್ಕೆ ನಿನಗೆ ಹೋಗೋಣ ಅಂತಂದು ಮತ್ತೆ ಮನೆ ಬಂದು ನೋಡು. ಹುಷಾರು. ಮತ್ತು ಯಾವುದಕ್ಕೂ ಏನಾರು ಹೆಚ್ಚು ಕಡಿಮೆ ಆಯ್ತು ಅಂದರೆ ಫೋನ್ ಹಚ್ಚಾತಾ? ಹ್ಞೂ ಆಯ್ತು. ನನಗೇನಾಕತ್ರಿ? ಇರೋದು ಊರ್ನಾಗೆ ಹಳ್ಳಿಯಾಗೆ, ಇಲ್ಲೇನಾಕತಿ? ಅಕ್ಕಪಕ್ಕದವ್ರು ಏನು ಜನ ಇಲ್ಲೇನು? ಹಂಗೆ ಏನಾರು ಆತು ಅನ್ನಕ್ಕೆ. ಹುಷಾರಾಗಿ ಇರ್ತಾನೆ ತಗೊಳ್ರಿ, ಗೊತ್ತೈತಿ. ಸರಿ, ಹಂಗಾರೆ ನಾನು ಹೋಗ್ಬರ್ತೀನಿ. ಆಯ್ತು ಹೋಗಿ ಬರ್ರಿ. ಮನೆ ಕಡೆಗೆ ಹುಷಾರು ನೋಡು. ಹ್ಞೂ ಗೊತ್ತಾಯ್ತು, ಹೋಗ್ಬರ್ರಿ. ಸರಿ ಟಾಟಾ. ಟಾಟಾ, ಹುಷಾರು. ಹಾಂ 2 ದಿನ ಮನೆ ಬರಲ್ಲಂತೆ, ನಂದೇ ರಾಜಭಾರ. ಹಾಯಾದ ಈ ಸಂಜೆ